ನಿನ್ನ ಸಲವಾಗಿ ತಂದೆ ತಾಯಿಯಿಂದಾಗಿ ನಿನ್ನ ದೂರ ನಿನ್ನ ಸಲವಾಗಿ ತಂದೆ ತಾಯಿಯಿಂದಾಗಿ ನಿನ್ನ ದೂರ ಏ ಕನಸಿನಾಗ ಕರೆದಂಗ ಕೈತಿಯ ನನ್ನ ಗೆಳೆಯಾರ ಹೋಗಿ ಬಾರೋ ಪಾರಿವಾಳ ಎಲ್ಲತಿಯ ಮನೆ ತನಕ ಹೋಗಿ ಬಾರೋ ಪಾರಿವಾಳ ಎಲ್ಲತಿಯ ಮನೆ ತನಕ ಒಂದೇ ಏನೋ ಪಾರಿವಾಳ ಎಲೆಯನ್ನ ಮನೆಯಿಂದ ಒಂದೇ ಏನೋ ಪಾರಿವಾಳ ಎಲೆಯನ್ನ ಮನೆಯಿಂದ ಸೊತ್ತೆಯನರ ತಂದೆ ಏನೋ ಗೆಳೆಯನ ಕೈಯ ಮನಸ್ಸು ಅಬಗ ಮೈ ಅಬಗ ಕೊಟ್ಟಾರ ನಿನಗ ನಾನು ತರೇನ ಮನಸ್ಸು ಅಬಗ ಮೈ ಅಬಗ ಕೊಟ್ಟಾರ ಹುಡುಗಿ ನಾನು ತರೇನ ಹತ್ತಿ ಚಿಲ್ಲಿ ಪ್ಲಾಟ ಹೋಗುವಾಗ ಮಾಡಕ್ಕೆ ನೀಟಾಟ ಹತ್ತಿ ಚಿಲ್ಲಿ ಪಾಟ ಹೋಗುವಾಗ ಮಾಡಕ್ಕೆ ನೀಟಾಟ ಮಾಡಿದ್ದ ಮರತಾಳ ಒಳ್ಳೆ ಮೋರಕ್ಕ ಬಂದಾಳ ಮಾಡಿದ್ದ ಮರತಾಳ ಒಳ್ಳೆ ಮೋರಕ್ಕ ಬಂದಾಳ ಹೊಟ್ಟೆ ಒರೆಸ್ತಾಳ ಬಗಲಿಗೆ ಕೂಸೊಂದು ತಂದಾಳ ಬಾರಮತಿ ಊರಿಗೆ ಬರಗಾಲ ಬಾಳ ಬೇದಿದ್ದು ಭೀಕಾರ ಮೇವ ನೀರ ಇಲ್ಲೇ ಮಾರಗತ್ತಾವೋ ಏಳನೂರ ಕಿಲ್ಲಾರ ಏಳನೂರ ಕಿಲ್ಲಾರ ಮಾಡಿದ್ದ ಉಣ್ಣು ಮಾರಯ ಅಂತ ಹೇಳತ್ತಾರು ಹಿರಿಯರ ಗುರವಿನ ಮಾತ ಗರವಿಲೆ ಮರತರ ಸಿಗುವುದಿಲ್ಲೋ ಪರಿಹಾರ
700 ಕೆಲ್ಲಾರ 700 ಕೆಲ್ಲಾರ ಮಾಡಿದ್ದ ಹುಣ್ಣು ಮಾರಾಯ ಅಂತ ಹೇಳತಾರು ಹಿರಿಯಾರ ಗುರುವಿನ ಮಾತಾಗರುವಿನ ಮರದ ಸಿಗುವುದಿಲ್ಲ ಪರಿಹಾರ ಕೊಡುವಾಗ ಸೊನ್ನಾರಿಸಿದ್ದ ಹೇಳಿದ ಹುನ್ನಾರ ಕೆಲ್ಲಾರದಿಂದ ಎಲ್ಲದೆ ಕಷ್ಟ ಬರ್ತಾವು ಘನಘೋರ ಎಲ್ಲಾರ ಕೊಡುವಾಗ ಸೊನ್ನಾರಿಸಿದ್ದ ಹೇಳಿದ ಹುನ್ನಾರ ಕೆಲ್ಲಾರದಿಂದ ಎಲ್ಲದೆ ಕಷ್ಟ ಬರ್ತಾವು ಘನಘೋರ ನಾಡಂದ್ರು ಬಿಡಲಿಲ್ಲ ಸಮರಾಯ ಗೌಡ ಬೇಕೆಂದು ಕೆಲ್ಲಾರ ಬ್ಯಾಡಂದ್ರು ಬಿಡಲಿಲ್ಲ ಸೋಮರಾಯ ಗೌಡ ಬೇಕೆಂದು ಕೆಲ್ಲಾರ ನಾಡಂದ್ರು ಬಿಡಲಿಲ್ಲ ಸೋಮರಾಯ ಗೌಡ ಬೇಕೆಂದು ಕೆಲ್ಲಾರ ಬರಮತ್ತೆ ಬರಮತ್ತೆ ತಮ್ಮ ಬರಮತ್ತೆ ಊರಿಗೆ ಕೆಲ್ಲಾರ ಹೊಡಕೊಂಡು ಬಂದಾರು ಅವಸರ ಬಂದಾರು ಅವಸರ ಮಾಡಿದ್ದ ಹುಣ್ಣು ಮಾರಾಯ ಅಂತ ಹೇಳತಾರು ಹಿರಿಯಾರ ಗುರುವಿನ ಮಾತ ಕರವೆಲ ಮರದ ಸಿಗುವುದಿಲ್ಲ ಪರಿಹಾರ ಪರಮಾತ್ಮೆ ಊರಿಗೆ ಬರಗಾಲ ಬಾಳ ಬಿದ್ದಿತು ಬರಗಾಲ. ಪರಮಾತ್ಮೆ ಊರಿಗೆ ಬರಗಾಲ ಬಾಳ ಬಿದ್ದಿತು ಬೆಳಕಾರ. ನೀರಲ್ಲಿ ಮರಗತಾವು 700 ಕೆಲ್ಲಾರ ಕೆಲ್ಲಾರ
ಮತ್ತೆ ಗೌಡಿಕೆ ತೀರ ಮತ್ತೆ ಅರಸಿಕೆ ಬಾಳೆತ್ತು ದರಬಾರ ಬಣ್ಣದ ಚೋಡ್ಯಾಗ ಅಣ್ಣ ತುಕ ಪರಾಯ ಮಾಡ್ತಿದ್ರು ಕಾರವಾರ ಬಾರ ಮತ್ತೆ ಗೌಡಿಕೆ ತೀರ ಮತ್ತೆ ಅರಸಿಕೆ ಬಾಳೆತ್ತು ದರಬಾರ ಬಣ್ಣದ ಚೋಡ್ಯಾಗ ಅಣ್ಣ ತುಕ ಪರಾಯ ಮಾಡ್ತಿದ್ದು ಕಾರವಾರ ಎಲ್ಲಾರ ಸಲುವಾಗಿ 12 ಚೌರ ಭೂಮಿ ಬೀಳ ಬಿಟ್ರು ಪೂರ ಎಲ್ಲರ ಸಲುವಾಗಿ 12 ಚೌರ ಭೂಮಿ ಬೀಳಬಿಟ್ರು ಪೂರ ಎಲ್ಲಾರ ಸಲುವಾಗಿ 12 ಚೌರ ಭೂಮಿ ಬೀಳ ಬಿಟ್ರು ಪೂರ ಗುರುಕೊಟ್ಟ ತಮ್ಮ ಗುರುಕೊಟ್ಟ ಗುರುಕೊಟ್ಟ ಕೆಲ್ಲಾರ ಸೋಮರಾಯ ಕೈತಿದ್ದು ಎಲ್ಲಾದೆ ಬ್ಯಾಸ ಎಲ್ಲಾದೆ ಬ್ಯಾಸರ ಮಾಡಿದ್ದ ಉಣ್ಣು ಮಾರಾಯ ಅಂತ ಹೇಳತಾರು ಹಿರಿಯರ ಗುರವಿನ ಮಾತ ಗರವಿಲೆ ಮರತರ ಸಿಗುದಿಲ್ಲ ಪರಿಹಾರ ಮತ್ತು ಊರಿಗೆ ಬರಗಾಲ ಎದ್ದು ಬೇಕಾರ ಮತ್ತು ಊರಿಗೆ ಬರಗಾಲ ಬಾಳ ಎದ್ದು ಬೇಕಾರ ನೀವು ನೀರ ಎಂದು ಮರದ ತಾವು ಎದುರಗಿಲ್ಲಾರ ಎದುರಗಿಲ್ಲಾರ ಮಾಡಿದ ಉಳ್ಳ ಮಾರಾಯ ಅಂತ ಹೇಳದರು ಹಿರಿಯಾರ ಗುರುವಿನ ಮಾತಾ ಗರವಿನ ಮರತ ಸಿಗುತ್ತಿದ್ದು ಪರಿಹಾರ ಒಡಸಿದ ಕಾಲ ಗೆಜ್ಜೆ ಕೈಯಾರ ಬೆಚ್ಚಿ ಒಗದೇನ ಒಲಿಯಾಗ ಮಂದಿಯ ಮಾತ ಮನಗಂಡ ತುಂಬಿಕೊಂಡಿ ನನ್ನ ತಲೆಯಾಗ ಹಚ್ಚು ಚುಚ್ಚು ಹಚ್ಚು ಚುಚ್ಚು ಮಂಡಿ ಹಚ್ಚು ಚುಚ್ಚು ಮಾಡಿರ ಹಚ್ಚಗೊಂಡ್ಯಾಕ ತಲೆಗ ಸುಳ್ಳೊಂದು ಸೊಟ್ಟೊಂದು ಹೇಳು ಮಂದಿ ಬಾಯಿಗೆ ಹಾಕಾಕತ್ತೇನ ಒಲಿಗ ಸಿಗರೇಟ್ ಸೇತೀನಿ ಸರನ್ನು ಕುಡಿತೀನಿ ಅದು ನಿಂಗು ಗೊತ್ತೈತಿ ಸೊಕ್ಕಿನವ ನಾನಲ್ಲ ರೊಕ್ಕಿನವ ನಾನಲ್ಲ ಬಡತಾನ ಬಾಳೈತಿ ಮನಿ ದೇವ ನಮ್ಮ ಮನಿ ದೇವ ರಾಣಿ ಮಾಡಿ ಮನಸ್ಸಿಂದ ಹೇಳ್ತೇನೆ ಮೋಸ ಮಾಡಿಲ್ಲ ಗೆಳತಿ ಮೋಸ ಮಾಡಿನಂತ ಯಾಗಳತಿ ಹೊಟ್ಟೆದ ಊರಿಗೆ ವಾದರ ನನ್ನ ಕಟ್ಟಿ ಹೊಡಿತಾರ ಒಟ್ಟ ಮನೆಗೆ ಹೋಗಿ ನಾಟಕ ಮಾಡದೆ ಸಂಸಾರ ಬರದೆ ಊರಿಗೆ ಬರಗಾಲ ಬಾಳ ಎದ್ದು ಬೇಕಾರ ಮತ್ತೆ ಊರಿಗೆ ಬರಗಾಲ ಬಾಳ ಎದ್ದು ಬೇಕಾರ ಅವಧಿರೆ ಎಲ್ಲ ಮರಗ ತಾವು ಎದುರಗಿಲ್ಲಾರ ಎದುರಗಿಲ್ಲಾರ ಗುರುವಿನ ಉಳ್ಳ ಮಾರಾಯ ಅಂತ ಹೇಳದರು ಹಿರಿಯಾರ ಗುರುವಿನ ಮಾತಾ ಗರವಿನ ಮರದ ಸಿಗುದಿಲ್ಲ ಪರಿಹಾರ ಒಂಟಿ ಕುರಣದಾಗ ಅಂಟ ಹಾಕಿದ ಸೋಮರಾಯ ಬಲಸೂರ ಹೊನ್ನ ಚಕ್ರದ ಬಾಣ ಬಗಲಿಗೆ ಹಾಕಿ ಸುತ್ತ ಹೊರಟಿದ್ದು ಬೇರ ಒಂಟಿ ಕುರಣದಾಗ ಅಂಟ ಹಾಕಿದ ಸೋಮರಾಯ ಬಲಸೂರ ಹೊನ್ನ ಚಕ್ರದ ಬಾಣ ಬಗಲಿಗೆ ಹಾಕಿ ಸುತ್ತ ಹೊಡಿತಿದ್ದು ಬೇರ ಮಡಿ ಹೊಲ್ಲ ಮೈದು ಕೆಲ್ಲಾರ ಎಂದ ಕುಡಿತಿದ್ದು ಮಡಿ ನೀರ ಹೊಳೆವಲ್ಲ ಮೇಲೋ ಕಲಾರೆಯಿಂದ ಕುಳಿತು ಮಡಿಲೇನ ಮಡಿ ಹೊಲ್ಲ
ಎಲ್ಲ ಮೈದು ಕೆಲ್ಲಾರಗಿಂದ ಕುಡಿತಿದ್ದು ಮಡಿ ನೀರ ಏ ಹಾಲ ಹಾಲ ಏ ಹಾಲ ಕೊಡದು ಹರಾಡತೆದು ಕೆಲ್ಲಾರ ಎಲೆಗಾರ ಕೆಲ್ಲಾರ ಎಲೆಗಾರ ಹೊಟ್ಟೆದ ಊರಿಗೆ ವಾದರ ನನ್ನ ಕಟ್ಟಿ ಬಡಿತಾರ ಕೊಟ್ಟ ಮನೆಗೆ ಹೋಗಿ ನೆಟ್ಟಾಗ ಮಾಡದೆ ಸಂಸಾರ ನಿನ್ನ ಸಲುವಾಗಿ ತಂದೆ ತಾಯಿಯಿಂದ ಆಗೇನೆ ನಾದೋರ ನಿನ್ನ ಸಲುವಾಗಿ ತಂದೆ ತಾಯಿಯಿಂದ ಆಗೇನೆ ನಾದೋರ ಏ ಕನಸಿನಾಗ ಕರದಂಗ ಕೈತೆ ಆ ನನ್ನ ಗೆಳೆಯಾರ ನನ್ನ ಗೆಳೆಯಾರ ಹೊಟ್ಟೆದ ಊರಿಗೆ ವಾದರ ನನ್ನ ಕಟ್ಟಿ ಬಡಿತಾರ ಕೊಟ್ಟ ಮನೆಗೆ ಹೋಗಿ ನೆಟ್ಟಾಗ ಮಾಡತೆ ಸಂಸಾರ ಮತ್ತೆ ಊರಿಗೆ ಬರಗಾಲ ಮುಂದ ಬೆದ್ದೆತ್ತು ಬೇಕಾರ ಮೆವ್ವ ನೀರ ಎಲ್ಲಿ ಮರಗತಾವು 700 ಕೆಲ್ಲಾರ ಮತ್ತೆ ಊರಿಗೆ ಬರಗಾಲ ಮುಂದ ಬೆದ್ದೆತ್ತು ಬೇಕಾರ ಮೆವ್ವ ನೀರ ಎಲ್ಲಿ ಮರಗತಾವು 700 ಕೆಲ್ಲಾರ ಎಲ್ಲಾರ ನೋಡಿ ಕಣ್ಣೀರ ಹಾಕ್ತಾರ ಬರಮತಿ ಗೌಡಾರ ಎಲ್ಲಾರ ನೋಡಿ ಕಣ್ಣೀರ ಹಾಕ್ತಾರ ಬರಮತಿ ಗೌಡಾರ ಎಲ್ಲಾರ ನೋಡಿ ಕಣ್ಣೀರ ಹಾಕ್ತಾರ ಬರಮತಿ ಗೌಡಾರ ನಮ್ಮ ಗುರುಪಟ್ಟ ಏ ಗುರುಪಟ್ಟ ಕೆಲ್ಲಾರ ಜೋಪಾನ ಮಾಡೋಣ ಹೋಗಿ ನಾವು ಎಲ್ಲಾರ ಹೋಗಿ ನಾವು ಎಲ್ಲಾರ ಮಾಡಿದ್ದ ಉಣ್ಣು ಮಾರಾಯ ಅಂತ ಹೇಳತಾರೋ ಹಿರಿಯರ ಗುರುವಿನ ಮಾತ ಗರ್ವಿಲ್ಲಿ ಮರತ ಸಿಗುತ್ತಿಲ್ಲ ಪರಿಹಾರ ಅಣ್ಣ ತಮ್ಮರು ಸಣ್ಣ ಮಾರಿ ಮಾಡಿ ಅವನ ಬಳಗದವರಿಗೆ ಒಂದು ಪ್ರಶ್ನೆ ಕೇಳಂತೆ ಅವುಗಳು ಎಲ್ಲರ ಲಕ್ಷ್ಯ ಕೊಟ್ಟು ಕೇಳಿ ಕಡಿ ಚಿತ್ತು ಕೊಟ್ಟು ಕೇಳ್ರವ ಚಿತ್ತು ಬಿದ್ದು ಚಿತ್ತು ಕೊಟ್ಟು ಕೇಳ್ರಿ ಚಿತ್ತು ಬಿದ್ದು ಅಲ್ಲ ಚಿತ್ತು ಕೊಟ್ಟು. ಮತ್ತ ಅದ ಕೇಳಿಸ್ತಾನಿಗೆ ಹೌದು ಅವುಗಳಿಗೊಂದು ಪ್ರಶ್ನೆ ಏನಪ್ಪಾ ಅಂತ ಕೇಳಿದ್ರೆ ಏನ್ರಿ ಒಂದು ಪ್ರಶ್ನೆ ಆ ತಾಯಿ ತಂದೆ ಮನಿ ಒಳಗ ಹುಟ್ಟಿ ಬೆಳೆದು ದೊಡ್ಡವರಾದ ಬಳಿಕ ಮುಂದ ಗಂಡನ ಮನೆಗೆ ಬರ್ತಾರ ಕಲ್ಲೋಣ ಹೌದು ಗಂಡನ ಮನೆಗೆ ಬಂದ ಬಳಿಕ ಬಳಿಕ ನೆರಮನೆ ಅಕ್ಕದ್ಯಾರ ಜೊತೆ ಕೂಡಿ ನೆರಮನೆ ಅಕ್ಕದ್ಯಾರ ಜೋಡಿ ಕೂಡಿಕೊಂಡು ಗಂಡನ ಚಾಳ ಚುಚ್ಚಲಕ್ಕೆ ಹೋಗಿರ್ತಾರಲ್ಲಿ ಹಂಗ್ಯಾಕ ಗೊತ್ತೀವ ಅವ್ವ ನೋಡಲಿ ಅಪ್ಪನ ಬರೋಬರಿ ಅಪ್ಪ ಹಂಗ್ಯಾಕ ಅವ್ರು ಕೈ ಒಳಗ ಕೇಳ ನನ್ನ ಪಾರ್ಟಿ ಇದೆಲ್ಲ ನನ್ನ ಪಾರ್ಟಿ ಇದು ಕೂತವ್ರೆಲ್ಲಾರದು
ಹೆಂಗಂತಿ ಇವ್ರೇನಂತಿ ನಿಮ್ಮ ಮನತಿನ ಕಂಪನಿ ನಿಮ್ಮದು ಇದು ಇಲ್ಲ ನಮ್ಮ ಅವ್ವಗಳಿಗೆ ಶ್ರೇಷ್ಠ ಅನಿಸ್ತಿದ್ ಲಾಸ್ಟಿಗೆ ನಿನಗೆ ಸುಮ್ಕೊಂಡ್ರ ಹೇಳ್ರಲ್ಲ ಬಹಳ ಹಾರಳಕ್ ಹೋಗ್ಬೇಡ್ತವ ಹೌದು ಹೌದು ಅವ್ವಗಳು ತವ್ರ ಮನೆಗೆ ಬಂದ ಬಳಕ ಅತ್ತಿ ಸೀರೆಯನ್ನ ಅವ್ರ ಮನೆ ಬಿಟ್ಟು ಗಂಡನ ಮನೆಗೆ ಬಂದ ಬಳಕ ನೆರಮನೆ ಅಕ್ಕದೇರ ಜೊತೆ ಹಳ್ಳಕ್ಕ ಒಗಿಲಾಕ್ ಹೋಗ್ತಾರ ಸುಡಗಡಕ್ ಹೋಗ್ತಾರ ಇನ್ನು ಹಳ್ಳಕ್ ಹೋಗ್ಲಾರ್ದೆ ಹಂಗಿಲ್ಲೋ ಹಳ್ಳಕ್ ಬಟ್ಟೆ ಒಗ್ಯಾಕ ಹೌದು ತವ್ರ ಮನೆಯೊಳಗಿದ್ದಾಗ ಹೌದು ತಾಯಿ ಸೀರೆ ಎಷ್ಟು ಸ್ವಚ್ಛವಾಗಿ ಸಾಬನ್ ಹಚ್ಚಿ ಪುಡಿ ಹಚ್ಚಿ ಹೌದು ಹೌದಲ್ಲ ತಿಕ್ಕಿ 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 ತೊಳಿತೀರ್ ನೋಡು ಹೌದು ಮುಂದೆ ಗಂಡನ ಮನೆಗೆ ಬಂದ ಬಳಿಕ ಹೌದು ಅತ್ತಿ ಸೀರೆನು ಅಟ್ಟೆ ಸ್ವಚ್ಛ ಆಗಿ ತಿಕ್ಕಿ 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 ಒಗದಿನ ಅನ್ನೋರು ಒಬ್ಬರೇ ಅವ್ವಗಳು ಕೈ ಎತ್ತಿರ ನೋಡನು ಕೈ ಹತ್ರ ಏ ಇಲ್ಲಿ ನೋಡಿ ಇಲ್ಲಿ ನೋಡು ಅವ್ವ ಎತ್ತಾಳ ಅವ್ವ ಎದ್ದಾಳಕ್ಕಾರೆ ಬೇರೆ ಒಂದು ಜೋರಾದ ಚಪ್ಪಲಿ ನಮ್ಮ ಅವ್ವಗಳಿಗೆ ತಾಯಿ ಹಾಲಾರ ತಾಯಿ ಹಾಲ ನನಗೆ ಎದಿ ಒಡ ನೀರಾಗಿತ್ತು ಅವ ಖರೆ ಹೇಳ್ಬೇಕಂದ್ರೆ ಎದಿ ಒಡ ನೀರಾಗಿತ್ತು ಹಾ ಎತ್ತಾರು ಇಲ್ಲಿ ಎತ್ತಾರು ನನಗನ್ಸಿತ್ತು ಎತ್ತಬೇಕಂತ ಎತ್ತಿಲಿವಾರು ಯಾಕೋ ಎಲ್ಲ ಕೈ ಹಿಂಗ್ ತುರಸ್ಲಾಕೈತಿರ ಏ ಹಂಗಿಲ್ಲ ಇನ್ನವಿ ಎತ್ತ ಹೇಳ್ತಾರೆ ಅಡ್ಡು ಕೈಲಿ ಅವ್ವ ಹೌದು ಆತ್ಮ ಸಾಕ್ಷಿಯಾಗಿ ಹೇಳ್ತಾರೆ ಹಂಗೆ ತಿಳ್ಕೊಳಕ್ ಹೋಗ್ಬೇಡ ಅತ್ತಿ ಸೀರೆ ಹೋದಾರ ಕಡಾರ ಮಣತುರು ಕಂಪನಿ ಹಂಗಿಲ್ಲ ಏ ಹಂಗಿಲ್ಲ ಒಬ್ಬರು ಎತ್ತಿದ್ರೆ ನನ್ನ ಅವ್ವಗಳು ಎತ್ತದಂಗ ಹೌದು ಅದಕ್ಕೆ ಇರ್ಲಿ ಬಹಳ ಸಂತೋಷ ಅದ ಸಂತೋಷ ಅದ ನಮ್ ಮ್ಯಾಗಿನ ಪೀಡ ಆ ಕಡೆ ಹೋಯ್ತು ಅಂತ ಹೇಳಿದ್ರು ಜೋರೇ ಚಪ್ಪಾಳೆ ನಮ್ಮ ಅಪ್ಪಗ ಕಿಲೋ ಕಿಲೋ ನಗಲಕತ್ತಾರ ಪೀಡ ಆ ಕಡೆ ಹೋಯ್ತಾ ಕಂಪನಿ ಆ ಕಡೆ ಹೋಯ್ತು ನಮ್ ಮ್ಯಾಗಿನ ಪೀಡ ಅಂದಾರ ಅವ್ರು ಹೌದು ಹೌದು ಕಲ್ಲೋಣ ಇನ್ನು ಅಪ್ಪನ ಬಳಗಕ್ಕೆ ಒಂದು ಪ್ರಶ್ನೆ ಕೇಳುನು ಏನ್ರಿ ಅದು ಹಿಂಗ ಟೇಬಲ್ ಐತ್ ನೋಡಿ ಇಲ್ಲೊಂದು ಆ ಟೇಬಲ್ ಐತಲ್ಲ ಇಲ್ಲಿ ಇಂತ ಟೇಬಲ್ ಒಂದ್ ಇಟ್ಟುಕೊಂಡು ಹೌದು 2 ಗ್ಲಾಸ್ ಇಡನು ಕಲ್ಲೋಣ ನಾನು ಗ್ಲಾಸ್ ಇಡನು 2 ಗ್ಲಾಸ್ ಇಡನು ಇವ ನೋಡು ಪ್ಲಾಸ್ಟಿಕ್ ಅದತ್ತ ಪ್ಲಾಸ್ಟಿಕ್ ಹೌದು ದಿನ ಅದ ಮಾಡ್ತಾನ ಇವ ಹೌದು ಹೌದು ಪ್ಲಾಸ್ಟಿಕ್ ಆಯ್ತು ನಿನ್ನಂತೆ ಇರ್ಲಿ ಹೌದು. ಪ್ಲಾಸ್ಟಿಕ್ ಗ್ಲಾಸ್ ಇಡನು ಕಲ್ಲೋಣ ಹೌದು ಹೌದು ಒಂದ್ ಗ್ಲಾಸ್ ಒಳಗ ಹಾಲ್ ಹಾಕೊಂಡು ಆ ಒಂದು ಗ್ಲಾಸ್ನಾಗ ಹಾಲು ಹಾಕುದು ಒಂದು ಗ್ಲಾಸ್ನಾಗ ದಾರು ಹಾಕುದು ದಾರು ಹಾಕ್ತೀನಿ ಹೌದು. ಹಾ ಆಯ್ತು ಎರಡು ತುಂಬಿ ಲೆವೆಲ್ ಆಗಿ ಇಡೋಣ ಹೌದಾ ಈ ದಾರದ ಮ್ಯಾಗ ಎಷ್ಟು ಪ್ರೀತಿ ಇಟ್ಟುಕೊಂಡು ಜೀವ ಇಟ್ಟುಕೊಂಡು ದಾರು ಅಂದ್ರೆ ಹೆಂಗ ಜೋಲ ಸೋರಿಸ್ತಿರ್ ನೋಡು ಸದಾಶಿವ ಮುತ್ಯಾಗ ನೈವೇದ್ಯ ಹೆಂಗ್ ಹಿಡಿತೀರಿ ಹಿಂಗ ಮಾಡಿಸಿಡಿಸ್ತೇವ ಹಿಂಗ ಹಿಂಗ ಅಟ್ಟ ಬಟ್ಟೆ ಎದ್ದಿರಿಲ್ಲ ಅಂದಂಗ ಬಾಳ್ ಹೋದ್ರ ಮತ್ತ ನಮ್ ಕಡಿಮೆ ಹಿಂಗಂತೇನ ಹೌದು ಆ ದಾರದ ಮ್ಯಾಗ ಪ್ರೀತಿ ಇಟ್ಟುಕೊಂಡು ಎಷ್ಟು ಜಲ ಸೋರಿಸಿ ಕುಡಿತೀರಿ ನೋಡ್ ಕಲ್ಲೋಣ ಹೌದು ಅಟ್ಟೆ ಪ್ರೀತಿ ಹಾಲಿನ ಮ್ಯಾಗ ಇಟ್ಟುಕೊಂಡು ಹಾಲು ಕುಡ್ದಿನ ಅನ್ನೋರು ಒಬ್ಬರ ಅಪ್ಪಗಳು ಕೈ ಎತ್ತರ ನೋಡೋಣ ಹೌದು ನಮ್ಮ ಮುದಿ ಎತ್ತಿದಪ್ಪ ಅಲ್ಲಿ ನೋಡ್ರಡಿಗ ಯಾಕೆ ಕೈ ಮ್ಯಾಕತ್ತಾನೆ ಅಕ್ಕಾರ ಅವ್ರು ಎತ್ತಬೇಕಂತ ಎತ್ತಿಲ್ಲ ಅವರು ಅವನ ಬಳಗದಾರ ಪ್ರಶ್ನೆ ಕೇಳಿದ್ರಿ ಅವನ ಬಳಗದಾರ ಒಬ್ರು ಎತ್ತಿದ್ರು ಹಾ ಮತ್ತೆ ಇನ್ ನಮ್ಮ ಅಪ್ಪನ ಬಳಗದಾರ ಪ್ರಶ್ನೆ ಕೇಳಿ ನಾವು ಎತ್ತಲಿಕ್ಕೆ ಗನ್ನ ಜಾತಿಗೆ ಅವಮಾನ ಕೈ ಎತ್ತಾರ ಅವರು ಮತ್ತ 10 ಮಣಿಗೆ ಹೋಗಿ ನನಗತ್ತೆ ಅಂದ ನಾಟಿ ಕುಡಿಯವ್ರೆ ನೀರ್ ಹಾಕ್ಲಾರ ಹೊಡ್ಯಾರೆ ಹಿಂಗಂತ ಇಲ್ಲ ಇಲ್ಲಪ್ಪ ನೀ ಅಂದ್ಲಕ್ ಹೋಗ್ಬ ನೀನು ಪಾರ್ಟಿ ನಾ ಯಾವ್ದು ಹಾ ನೋಡ ಅದಕ್ಕೆ ಇರ್ಲಿ ನಿಮ್ಮ ಅವ್ವ ಒಬ್ಬಕ್ಕೆ ಇರ್ತಾರ ನಮ್ಮ ಅಪ್ಪಗ 4 ಮಂದಿ ಇರ್ತಾರ ಅಲ್ಲಿ ಏನಿಲ್ಲ ಅದ ಅವ್ವಗಳಿಗೆ ಅವಮಾನ ಇದೆ ನಮಗ ಅವಮಾನ ಆಗ್ಬಾರ್ದತ್ತಿಲ್ಲ ಎತ್ತಾರ ಅವ್ರು ನೀವು ಮುಂಜಾನೆ ಹೋಗೋಣ ಮತ್ತೆ ಹೋಗ್ರಾಗ ಒಂದು ಹೊಡೆದ ಹೋಗೋರಿದ್ರಿ ಗೊತ್ತಿತ್ತು ನನಗೆ ಹೌದೌದವ ಹಾ ಅದಕ್ಕೆ ಇರ್ಲಿ ಬಹಳ ಮಾತಾಡೋದ ಅವಶ್ಯಕತೆ ಇಲ್ಲ ಮತ್ತೆ ಇನ್ನೊಂದ್ ಸ್ವಲ್ಪ ಹೇಳೋಣಂತ ನಮ್ಮ ಅಣ್ಣ ಏನು ಮಾತಾಡೋಣವಾ ಹೌದಿಲ್ಲ ಅಣ್ಣಗಳು ಕೂಡ ಸ್ವಲ್ಪ ಬರ್ಬೇಕಾಗಿತ್ಲ ಅದಕ್ಕೆ ಹೇಳ್ತಾರ ಇವ್ರಿಗೆ ಮಂತನು ಕಂಪನಿ ಅಂತೇಳಿ ಹಂಗಿಲ್ಲ ಕಲ್ಲ ಅರಿಬಾರ್ದು ಯಾವಾಗ ಇವ್ರು ಅಣ್ಣ ಏನು ಮಾತಾಡೋಣ ತಮ್ಮ ಏನು ಮಾತಾಡೋಣ ಅಣ್ಣ ಏನು ಅಕ್ಕಗೆ ಏನು ಮಾತಾಡ್ಲಕತ್ತಾರ ಅಂತ ತಿಳ್ಕೊಬೇಕು ಹೌದಿಲ್ಲ ಹೌದು ನೀ ಬಹಳ ಲಕ್ಷ ಕೊಟ್ಟು ಕೇಳಿ ನೋಡ ಮತ್ತೆ ಹಿಂಗ ಹೌದು ವಿಚಾರ ಮಾಡ್ಯಾರ ಇನ್ನು ನಮ್ಮ ಸರಿಜೋಡಿ ಕಲಾವಂತರ ಗೌಡ್ರೇನವ್ರು ಇಜಗೌಡ್ರು ಇಜಗೌಡ್ರಲ್ಲಿ ಬಬಲೇಶ್ವರ ನಾಟಕದಾಗ ಒಬ್ರ ಯಾರಲ್ಲ MLA ಅನ್ನೋರು ನಿಮ್ ಕೈ ಮುಗ್ದನು ರಾಜಕೀಯ ಪಾರ್ಟಿ ಮಾಡ್ರಿ ಇಲ್ಲೋ ನಮ್ಮ ಮನಿ ಬಾಜುಕಲ್ಲಿ ಬಬಲೇಶ್ವರ ನಾಟಕದಾಗ ಅದಾರವ್ರ ಅದಕ್ಕೆ ಹಾ ಮಾತಾಡೋ ಮಾಸ್ತರ್ ಕೇಳ್ಯಾರತ್ತ ಅಣ್ಣಾರಲ್ಲ ಏನ್ ಕೇಳಾರಪ್ಪ ಅಂತ ಕೇಳಿದ್ರ ನಾನು ಮೊದಲೇ ಸಂಧಿ ಒಳಗ ಮಾತಾಡನಿ ಮಾತಾಡಿದವಲ್ಲ ನಮ್ಮ ತಾಯಿ ಒಳಗ ಹೆಂಗಪ್ಪ ಅಂತಂದ್ರ ಹೆಂಗ್ರಿವಾ ಗದ್ದರಿಗೆ ಭಾಗ್ಯವಂತಿ ಅಂದಿದವಲ್ಲ ತಲೆ ತುಂಬಾ ಸೆರಗ ಹೊಚ್ಚಿಕೊಂಡು ಹೌದು ಹಣಿ ತುಂಬಾ ಕುಂಕುಮ ಇಟ್ಟುಕೊಂಡು ಹೌದು ಕೈಯಲ್ಲಿ ಹಸಿರು ಬಳಿ ಹಾಕೊಂಡು ಹಿಂಗ್ ಮಾಡಿ ಕುತ್ಕೊಂಡು ಹಂಗಿಲ್ಲ ಇಲ್ಲ ಹಿಂಗ ನಾವು ತಾಯಿಯರ ಬಗ್ಗೆ ಬಹಳ ಚಂದ ಹೇಳಿ ವರ್ಣನೆ ಮಾಡಿ ಹೇಳಿದವ ಅನ್ನ ಸಿಟ್ಟು ಬಂದದ ಅದು ಸಿಟ್ಟು ಬಂದಿಲ್ಲ ಅವ್ರಿಗೆ ಸಂಶಯ ಬಂದದ ಅವ್ವಗಳು ಸೀರೆ ಹಾಕೊಂಡಾರ ತೆಲಿ ತುಂಬಾ ಸೆರಗ ಹಾಕೊಂಡಾರ ಹಣಿ ತುಂಬಾ ಕುಂಕುಮ ಹಚ್ಕೊಂಡಾರ ಅಂತ ಹೇಳ್ತಿ ತಂಗಿನಿ ಅಟ್ಟೆಲ್ಲ ಹೇಳಕ್ಕೆ ನೀ ಯಾಕೆ ಹಾಕೊಂಡಿಲ್ಲ ಅಂತ ಕೇಳ್ತಾರ ಅವ್ರ ಹೌದು ಸಂಸ್ಕೃತಿ ಅಂತ ಹೇಳ್ಯಾರ ಅವ್ರು ಸೀರೆ ಉಟ್ಕೋದು ಸೆರಗ ಹೊತ್ಕೋದು ಅಂತ ಹೇಳ್ಯಾರ ಅವ್ರು ಭಾರತೀಯರ ಸಂಸ್ಕೃತಿ ಅದ ನನಗೂ ಗೊತ್ತದ ಹೌದು ಭಾರತೀಯ ಸಂಸ್ಕೃತಿ ಬರೀ ಸೀರೆ ಉಟ್ಟೋದ್ರಾಗ ಅಟ್ಟೆ ಅಲ್ಲ ಕಲ್ಲೋಣ ಹೌದು
ನೈಟಿ ಅಂತ ನೋಡಿ ಹಂಗಿಲ್ಲೋ. ಹೌದು. ಸಂಸ್ಕೃತಿ ಅಂದ್ರೆ ಏನು ಗೊತ್ತದ ಇಲ್ಲ? ಏನ್ರಿ ಅದು? ಇದು ಭಾರತೀಯ ಹೆಣ್ಣು ಮಕ್ಕಳ ಸಂಸ್ಕೃತಿ ಏನದ, ತಲೆ ತುಂಬಾ ಸೆರಗ, ಹಣೆ ತುಂಬಾ ಕುಂಕುಮ, ಹೌದು. ಇದು ಖರೆ ಅದ. ಹೌದು. ಮೈ ತುಂಬಾ ಬಟ್ಟೆ ಇರೋದು ಒಂದು ಸಂಸ್ಕೃತಿ ಅದ ಕಲ್ಲೋಣ. ಇದ್ರಾಗ ಒಂದು ಕೇಳ್ಯಾರ ಅವರು, ಏನ್ ಕೇಳ್ಯಾರ? ಹನಿ ಮೇಲೆ ಕುಂಕುಮ ಕೊಟ್ಟ ನಮ್ಮ ಅಪ್ಪನಿಂದ ನಿಮ್ಗೆ ಬಂದ ಅಂತ ಹೇಳ್ತಾರ ಅವರು. ಹೌದು ಹೌದು ಹೌದು. ನಾನು ಮಾತು ಕೇಳ್ತೀನಿ ಅವ್ರಿಗೆ, ಅಪ್ಪ ಅಣ್ಣನ ಬಳಗವ್ರಿಗೆ. ಹೌದು. ಗರ್ಭಿಣಿ ಆದ ಟೈಮ್ದಾಗ, ಡೆಲಿವರಿ ಆಗೋ ಟೈಮ್ದಾಗ ಹೌದು 5 ಮುತ್ತೈದನ್ನ ತೆಗೆದಿಟ್ಟಿರ್ತಾರ. ತೆಗೆದಿಟ್ಟಿರ್ತಾರ. ಅವಾಗ ನಿಮ್ಮ ಅಪ್ಪ ಏನ್ ತಂಗಿ ಬಟ್ಟಿಗೆ ಹೋಗಿದಾರಪ್ಪ? ಕಬ್ಬು ಗಿಡ ರೊಕ್ಕ ಗೊಳೆ ಮಾಡ್ಕೊಂಡ್ ಬರಕ್ ಹೋಗಿದ್ರ. ತಂಗಿ ಬಟ್ಟಿಗೆ ಹೋಗಿದ ಅವಾಗ ಅದು ಗೊತ್ತಿಲ್ಲ ನಿನಗೂ ಹೇಳ್ತಾನ. ನಿಮ್ಮ ಅಪ್ಪ 5 ಮುತ್ತೈದನ್ನ ಹೆಣ್ಣು ಮಕ್ಕಳಿಗೆ ಕೊಟ್ಟದ ಕರೆ ಅದ. ಆದ್ರ 5 ದಿನ ತೆಗೆದಿಡ್ತಾರಲ್ಲ, ಅವಾಗ ನಿಮ್ಮ ಅಪ್ಪ ಎಲ್ಲ ಹೋಗಿದ ಕಲ್ಲೋಣ. ಆ 5 ದಿನ ತೆಗಿಯಾಕ್ರಿ ಇವ ಎಲ್ಲಿದ್ದ? ಮಗಳು ನಮ್ ಮನಿಗೆ ಬಂದಿದ್ಲು, ಇವ ಎಲ್ಲಿ ನೋಡ್ಯಾನ ಅಲ್ಲಿ ಬಂದು. ಹೌದು. ಅದಕ್ಕೆ ಗೊತ್ತಿಲ್ಲ ನೀ ಹಿಂಗ್ ಮಾತಾಡತನ್ ಮಾಸ್ತರಣ. ಬರಬರಿ. ಭಾರತೀಯ ಸಂಸ್ಕೃತಿ ಸೀರೆ ಉಟ್ಟುಕೊಳ್ಳೋದೈತಿ ತಂಗಿ, ನೀ ಯಾಕೆ ಹುಟ್ಟಿಲ್ಲ ಅಂತ ಕೇಳದ ನೀವು ಅಣ್ಣ. ಅವಾಗ ನೀನ್ ಹೇಳ್ತೀರ ಅನ್ನೊಂದಿಗೆ? ಅಲ್ಲ ಮೈಯಾರು ಮುಚ್ಚೋದಿಲ್ಲ. ಮುಚ್ಚದಲ್ಲ. ನನಗ್ ಇನ್ನ ಈಗ ಮೊದ್ಲೇ ಸಂದೊಳಗೆ ಯಾರೋ ಗೋವಾಕ್ ಹೋಗಿ ಬಂದಾರ, ಗೋವಾದವ್ರ ಅದಾರ ಅಂತ ಗೊತ್ತೈತಿ. ಯಾರದಾರ ಇವ್ರು ಗೋವಾಕಿದ್ದವ್ರು? ನೀವಲ್ರಿ ಸರ್? ನಮ್ಮ ಅಣ್ಣನಗೊಂದ್ ಜರ ಗೋವಾ ಕರ್ಕೊಂಡು ಹೋಗ್ಬರ್ರಿ, ಅಲ್ಲಿ ಸಂಸ್ಕೃತಿ ಹೆಂಗ ಅನ್ನೋದು ಗೊತ್ತಾಗ್ತದ ಅಣ್ಣಗ. ಭಾರತೀಯ ಸಂಸ್ಕೃತಿ ಹೆಂಗೈತಿ ಮತ್ತು ಪಾಶ್ಚಾತ್ಯ ಬರ್ತಾರಲ್ಲಿ. ಅವೆಲ್ಲ ಹೋಗಿದ್ ಕರೆ. ಆ ಪಾಶ್ಚಾತ್ಯ ಸಂಸ್ಕೃತಿ ನೋಡಿದ ಬಳಕ ನನ್ನ ಚೂಡಿದಾರದ ನಿನಗ್ ಗೊತ್ತಾಕೈತಿ, ಅವಾಗ ಅರಿವು ಆಕೈತಿ. ಹೌದಾ? ಇನ್ನೊಂದು ಲಕ್ಷ್ಮಿ, ನಮ್ಮ ಅವುಗಳೆಲ್ಲ ತಲೆ ತುಂಬ ಸೆರಗ, ಹಣೆ ತುಂಬ ಕುಂಕುಮ ಹಚ್ಕೋತಾರಲ್ಲ, ಹೌದು. ಅವರು ಈಗ ಇದ್ದಿದ್ದ ಕಾಲದಾಗೆಲ್ಲ ನೈಟಿ ಉಳ್ಳಾಕ್ತಾರಲ್ಲ, ಹಿಂಗ ನೀನು ಮಾಸ್ತರ್ ಕಡೆ ಆದ್ರಿ ಇಲ್ಲ ನೈಟಿ ಉಡಾಕತ್ತಾರ. ಬಟ್ ಮೈ ತುಂಬಾ ಬಟ್ಟೆ ಅದ. ಆ ಪಾಶ್ಚಾತ್ಯ ಬರ್ತಾರ ನಮ್ಮ ಸಂಸ್ಕೃತಿ ನೋಡಾಕ. ಎಲ್ಲಿ ಭಾರತ ದೇಶದೊಳಗ ಬಂದ ಬಳಕ ಸ್ವಾಮಿ ವಿವೇಕಾನಂದರು ಹೋಗಿದ್ರು ಭಾರತ ದೇಶವನ್ನು ಬಿಟ್ಟು. ಸಂಸ್ಕೃತಿ ಒಂದೇ ಬಟ್ಟೆ ಹಾಕೊಳ್ಳೋದ್ರಿಂದ ಸಂಸ್ಕೃತಿ ಬರೋದಿಲ್ಲ ಕಲ್ಲೋಣ. ನಮ್ಮ ನಡೆ ನೋಡಿ ಆಚಾರ ವಿಚಾರಗಳಿಂದಲೂ ಕೂಡ ಸಂಸ್ಕೃತಿಯಿಂದ ಕಲಿಬೇಕಾಗಿದೆ. ಯಾಕಪ್ಪ ಅಂತ ಕೇಳಿದ್ರ, ಸ್ವಾಮಿ ವಿವೇಕಾನಂದರಿಗೆ ಪಾಶ್ಚಾತ್ಯಕ್ಕೆ ಎಲ್ಲಿ ಕಳಿಸಿದ್ರು? ಎದಕ್ಕೆ ಕಳಿಸಿದ್ರು? ಅಮೇರಿಕಕ್ಕೆ ಕಳಿಸಿದ್ರು. ಅದೇ ಪಾಶ್ಚಾತ್ಯ ದೇಶ, ಹೊರಗಿನ ದೇಶ ಅಂದಂಗ. ಫಾರಿನ್ ಕತ್ ನೋಡು. ನೀ ಫಾರಿನ್ ಕರೆ ಹೋಗು, ಎಲ್ಲಿ ಗೋವಾ ಕರೆ ಹೋಗು ಮರಯ್ಯ. ಸ್ವಾಮಿ ವಿವೇಕಾನಂದರು ಎಲ್ಲಾ ದೇಶದ ಮಹಾತ್ಮರು ಬಂದಿದ್ರಲ್ಲಿ ಎಲ್ಲರಿಗೂ ಒಂದೊಂದು 10 ನಿಮಿಷ, 5 ನಿಮಿಷ, ಒಂದು 20 ನಿಮಿಷ ಟೈಮ್ ಕೊಟ್ಟಿದ್ರು. ಏನೋ ಭಾರತದ ಸ್ವಾಮಿ ಬಂದಾನ, ಸನ್ಯಾಸಿ ಬಂದಾನ ಅಂತೇಳಿ ತಿಳ್ಕೊಂಡು ಅವನಿಗೆ ಒಂದು 10 ನಿಮಿಷ ಟೈಮ್ ಕೊಡ್ರತ್ ಹೇಳಿ ಮಾತಾಡ್ಲಿಕ್ಕೆ ಒಂದು 10 ನಿಮಿಷ ಅವಕಾಶ ಮಾಡಿ ಕೊಟ್ಟಿದ್ರು ಸ್ವಾಮಿ ವಿವೇಕಾನಂದರಿಗೆ. ಸ್ವಾಮಿ ವಿವೇಕಾನಂದರು ಮಾತಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ನನ್ನ ಪ್ರೀತಿಯ ಅಕ್ಕ ತಂಗಿಯರಿಗೆ, ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರ ತಿಳಿ ಇಲ್ಲಿ ಮಾತನ್ನ ಸ್ಟಾರ್ಟ್ ಮಾಡ್ತಾರೆ ಕಲ್ಲೋಣ. ಇಲ್ಲಿ ತಿಳ್ಕೊಬೇಕಾಗ್ಯದ, ಪಾಶ್ಚಾತ್ಯರ ಭಾರತೀಯರನ್ನ ಬಿಟ್ಟು ಹೊರದೇಶಗಳಿಗೆ ಯಾರು ನಮ್ಮನ್ನ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಅನ್ನೋದೇ ಇಲ್ಲ. ಅದಕ್ಕೆ ಎಲ್ಲಿ ಹೋಯ್ತು? ಇಲ್ಲ ಸ್ವಾಮಿ ವಿವೇಕಾನಂದರಿಗೆ 10 ನಿಮಿಷ ಟೈಮ್ ಕೊಟ್ಟಿದ್ರು. 10 ನಿಮಿಷ ಹೋಗಿ ಅರ್ಧ ತಾಸು ಹೋಗಿ 1 ತಾಸು ಮಾತಾಡಿದ್ರು. ಯಾರಿಗೂ ಬೇಸರ ಆಗ್ಲಿಲ್ಲ ಕಲ್ಲೋಣ. ಅವಾಗ ಇವ್ರ ಮಾತು ಕೇಳಿ ಒಬ್ಬ ಕೂತಿರ್ತಕ್ಕಂತ ತಾಯಿ ಅಲ್ಲಿನಕ್ಕೆ ನಮ್ಮ ತಾಯಿ ಅಲ್ಲ, ಆ ಪಾಶ್ಚಾತ್ಯ ದೇಶದೊಳಗಿರ್ತಕ್ಕಂತ ಒಂದು ಹೆಣ್ಣು ಮಗಳು ಎಲ್ಲರೂ ಪ್ರವಚನ ಮುಗಿಸಿಕೊಂಡು ಹೊಳಿ ಬರುವಂತಹ ಸಮಯದೊಳಗ ಸ್ವಾಮಿ ವಿವೇಕಾನಂದರ ಕಾಲಿಗೆ ದಕ್ಕತ್ತ ಕಾಲು ಬಿದ್ದು ತಾಯಿ ಹೇಳಲೇ ಇಲ್ಲ. ಸ್ವಾಮಿ ವಿವೇಕಾನಂದ್ರ ಹೇಳ್ತಾರ, ಯವಾ ತಾಯಿ ಯಾಕ ನನ್ನ ಕಾಲು ಹಿಡ್ಕೊಂಡಿದಿ? ಎಷ್ಟು ತಾತ್ ನೋಡಕತ್ತೀನಿ, ಕಾಲು ಬಿಟ್ಟು ಎಳವಲ್ಲಿಗಿದೆ, ಯಾಕೆ ಕಾಲು? ಅವಾಗ ತಾಯಿ ಹೆಣ್ಣು ಮಗಳು ಹೇಳ್ತಾಳ, ನಾನು ನಿನಗ ಮದುವೆ ಮಾಡಿಕೊಂಡು ನಿನ್ನಂತರಿ ಒಂದು ಮಗನ ಹಡಿಬೇಕಾಗ್ಯದ, ಜಗತ್ತು ಬೆಳಗುವಂತ ಮಗನ ಹಡಿಬೇಕಾಗ್ಯದ ಅಂತ ಹೇಳಿ ಆ ತಾಯಿ ಸ್ವಾಮಿ ವಿವೇಕಾನಂದರಿಗೆ ಹೇಳ್ತಾಳ್ತಮ್ಮ. ನಿನ್ನಂತವ್ರು ಯಾರಿಗೆ ಹೋಗಿದ್ರ ಆ ಕೆಂಪನ ಮಾರಿ ಹುಡುಗಿಯರಿಗೆ ನೋಡಿ ಅಲ್ಲೇ ಬರ್ತೀನಿ, ನಮ್ಮ ಭಾರತ ದೇಶಕ್ಕೆ ಬರ್ತಿತ್ಲೆ ನೀವು ಹೊಳ್ಳಿ. ಒಟ್ಟೆ ಹುಡುಗಿಯರ ಸವಾಸಕ್ಕೆ ಹೋಗಿ ಬರ್ರ, ದಾರು ಕೊಡಕ್ ಹಚ್ತಾರ, ಬಾರ್ನ ಬಿಡ್ತಾರ, ಹೊಲ ಮನೆ ಮಾಡಿಸ್ತಾರ. ಅದಕ್ಕೆ ಬಹಳ ತಿಳ್ಕೊಂಡಿ ಬಿಡು ನೀ. ಅದಕ್ಕೆ ಜನಪದ ಕವಿಗಳೆಲ್ಲ ನಿಮ್ಮಂತರ ಮ್ಯಾಗನ ಹಾಡು ಬರ್ದಾರ. ಅದಕ್ಕೆ ಸ್ವಾಮಿ ವಿವೇಕಾನಂದ್ರ ಆ ಮಾತಿಗೆ ಏನು ಮರಳು ಉತ್ತರ ಕೊಡ್ತಾರ ಗೊತ್ತದಿಲ್ಲ. ಯವಾ ತಾಯಿ ನನಗ ಮಾಡಿಕೊಂಡು ನನ್ನಂತದ ಒಂದು ಮಗನ ಹಡಿಬೇಕಾದ್ರೆ ಒಂದು 2-3 ವರ್ಷದ ಟೈಮ್ ಹೋಗ್ತದ ತಾಯಿ. ಇಟ್ಟೆಲ್ಲ ಕಷ್ಟ ಪಡೋದು ಬೇಡ, ನಾನೇ ಒಂದು ಮಗನ ತಿಳ್ಕೊ ಅಂತ ಹೇಳಿ ಸಭಾದೊಳಗೆ ಕೈ ಎತ್ತಿ ಹೇಳಿದ. ಸಭಾ ಮನಸ್ಸಿಗೆ ಬಹಳ ಆನಂದ ಆಯ್ತು.
ಇದು ನಮ್ಮ ಭಾರತೀಯ ಸಂಸ್ಕೃತಿ ಹೌದಾ ಇಲ್ಲ? ಹೌದಲ್ಲ? ಹಾ ಮತ್ತ ಹೌದು. ಅದಕ್ಕೆ ಇರ್ಲಿ ಅನ್ನಂಗ್ ಮಾತಾಡ್ತಿದ್ರೆ ವೈನಿ ಬೈದ್ ಕಳ್ಸ ಮನೆ ಒಳಗ ಎಲ್ಲ ಟೆನ್ಷನ್ ಮಾಡ್ಕೊಂಡು ಬಂದಿಲ್ಲ ಏನೋ ಮಾತಾಡ್ಲಕತ್ತಾರ. ಇರ್ಲಿ ಹೌದು ಇಲ್ಲ ಏನೋ ಮನರಂಜನೆಗೋಸ್ಕರ ಮಾತಾಡ್ಕತ್ತೀವಿ. ಇರ್ಲಿ ಕೇಳ ಇರ್ಲಿ ತಾಟಿ ಐತದೆ ಕೇಳು ಹೆಂಗ್ರಿ ಅದು ನಿನ್ನ ಸಲವಾಗಿ ತಂದೆ ತಾಯಿಯಿಂದಾಗಿ ನಿನ್ನ ದೂರ ನಿನ್ನ ಸಲವಾಗಿ ತಂದೆ ತಾಯಿಯಿಂದಾಗಿ ನಿನ್ನ ದೂರ ಏ ಕನಸಿನಾಗ ಕರೆದಂಗ ಕೈತಿಯ ನನ್ನ ಗೆಳೆಯಾರ ನನ್ನ ಗೆಳೆಯಾರ ಹುಟ್ಟಿದ ಊರಿಗೆ ಹೋದರ ನನ್ನ ಕಟ್ಟಿ ಬಡಿತಾರ ಒಟ್ಟ ಮನೆಗೆ ಹೋಗಿ ನೆಟ್ಟ ಮಾಡತೆ ಸಂಸಾರ ಅಣ್ಣ ತಮ್ಮರು ಸಣ್ಣ ಮಾರಿ ಮಾಡಿ ಬಿಟ್ಟಾರ ಹುಟ್ಟೂರ ಗೌಡಿಗೆ ರಾಜಕ್ಕೆ ಅಲ್ಲೇ ಬಿಟ್ಟು ಹೊಂಟ್ರು ಎಂತಾದು ಹಣೆ ಬಾರ ಏ ಅಣ್ಣ ತಮ್ಮರು ಸಣ್ಣ ಮಾರಿ ಮಾಡಿ ಬಿಟ್ಟಾರ ಹುಟ್ಟೂರ ಗೌಡಿಗೆ ರಾಜಕ್ಕೆ ಅಲ್ಲೇ ಬಿಟ್ಟು ಹೊಂಟ್ರು ಎಂತಾದು ಹಣೆ ಬಾರ ಜಗ್ಗಪ್ಪ ಮಾಲಪ್ಪ ಸಣ್ಣ ಮಕ್ಕಳು 6-7 ವರ್ಷದವರ ಜಗ್ಗಪ್ಪ ಮಾಲಪ್ಪ ಸಣ್ಣ ಮಕ್ಕಳು 6-7 ವರ್ಷದವರ ಜಗ್ಗಪ್ಪ ಮಾಲಪ್ಪ ಸಣ್ಣ ಮಕ್ಕಳು 6-7 ವರ್ಷದವರ ಏ ತಾಯಿ ಮಕ್ಕಳು ಅಕ್ಕ ತಂಗಿಯರು ಅಗಲಿ ಹೋದ್ರು ದೂರ ಅಗಲಿ ಹೋದ್ರು ದೂರ ಮಾಡಿದ ಒಣ್ಣು ಮಾರಾಯ ಅಂತ ಹೇಳ್ತಾರೋ ಎರೆಯಾರ ಗುರುವಿನ ಮಾತ ಗರವಿಲ್ಲಿ ಮರೆತ ಸಿಗುವುದಿಲ್ಲ ಪರಿಹಾರ ಮನಗಂಡ ಮಂದ್ಯಾಗ ಮನಗಂಡ ಮದಿವ್ಯಾದಿ ಮನಗಂಡ ಹೊರತೇಲೆ ನನ್ನ ಗಂಡ ಹಂಗಂತ ನನ್ನ ಗಂಡ ಹಿಂಗಂತ ಮೆರಿ ಹಾಕಿದರ ಪೀಲೆ ಏ ಒಲ್ಲಾಗಿ ಒಲ್ಲಾಗಿ ತಮ್ಮ ಒಲ್ಲಾಗಿ ಬಾರನ ವರ ನಿಂಗ ಮಾಡಿಸಿದೆ ಊರ ಮಂದಿ ತರಪೀಲೆ ಹುಟ್ಟಿದ ಪ್ರೀತಿ ಹೊಳ್ಳಿ ಹುಟ್ಟದಂಗ ಕೊಯ್ದೊಗದಿ ಕುರಪೀಲೆ ಎಷ್ಟೆಲ್ಲ ಆದ ಮ್ಯಾಲ ನೀ ಯಾವಕ್ಕೆ ಹೋಗ ಗೊತ್ತಿಲ್ಲ ನನಗ ಏಡೆಟ್ಟಿ ನನ್ನ ಮ್ಯಾಲ ಸೆಟ್ಟಿಲ್ಲ ನಿನ್ನ ಮ್ಯಾಲ ಎರನೇನು ಚಂದಂಗ ಏ ಮರ್ಯಾದೆ ತಮ್ಮ ಮರ್ಯಾದೆ ಕಳಿಯಾಕ ನಿಂತಾರ ನನಗಲ್ಲ ಬಾಳು ಹತ್ತಿನದಗದ ಸುಮ್ಮ ಬಿಟ್ಟೆನೆ ತೆಳದ ಹುಟ್ಟಿದ ಊರಿಗೆ
ಕಲ್ಲೋಣ ಮತ್ತ ನಮ್ಮ ಅಣ್ಣಗಳು ತಪ್ಪು ತಿಳ್ಕೊಬಾರ್ದ ನಮ್ಮ ಕೂತಿರ್ತಕ್ಕಂತ ಅಣ್ಣಗಳಿಗೆ ಒಂದು ಮನರಂಜನೆಗೋಸ್ಕರ ಏನ್ ಹಾಡ್ಬೇಕಾಗ್ಯದ ಏನ್ ಮಾತಾಡ್ಬೇಕಾಗ್ಯದ ಏನ್ ಹಾಡ್ತೀವ ಜನಪದ ಹಾಡ್ಲಿ ಅವ ಜನಪದ ಹಾಡ್ಬೇಕಂತೆ ಅಣ್ಣನ ಬಾಳ್ದಾರಿಗೆ ಸ್ವಲ್ಪ ಕೇಳ್ಬೋ ಮೊದಲ ಹೆಂಗ್ರಿ ಅದು ಕೇಳ ಹಾಡೋನು ಅಂದ್ರೆ ಹಾಡೋನು ಹಾಡೋನು ಬ್ಯಾಡ್ರಿ ಬ್ಯಾಡ ಉಪ್ಪಿನಕಾಯಿ ಇದ್ದಂಗ್ರಿ ಮತ್ತ ಆಮೇಲೆ ಬೇಡ 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 ಅನ್ಬಾರ್ದ ಕೇಳ ಬರ್ಲಿ ಕಲ್ಲೋಣ ನಮ್ಮ ಅಣ್ಣಾರೇನು ಅನ್ನತ್ತಾರ್ತಾಡಿ ಚಲೋ ಚಲೋ ಹಲೋ ಹಲೋ ಇಲ್ಲಿ ಕೇಳಿ ಹಂಗ್ರಿವಾ ಹೋಗಿ ಬಾರೋ ಪಾರಿವಾಳ ಎಲ್ಲತಿಯ ಮನೆ ತನಕ ಹೋಗಿ ಬಾರೋ ಪಾರಿವಾಳ ಎಲ್ಲತಿಯ ಮನೆ ತನಕ ಮನಸ್ಸಿಗೆ ನೆಮ್ಮದಿ ಎಲ್ಲೋ ಆಕೆಯ ಸುದ್ದಿ ಬರು ತನಕ ಎದ್ದೆ ಹತ್ತಿಲ್ಲ ಬೆಳ ತನಕ ಚಿಂತೆ ಹತ್ತೈತಿ ಎನ್ನ ಮನಕ ಏನ್ ಕೇಳ ಒಂದೇ ಏನೋ ಪಾರಿವಾಳ ಎಳೆಯನ್ನ ಮನೆಯಿಂದ ಬಂದೇ ಏನೋ ಪಾರಿವಾಳ ಎಳೆಯನ್ನ ಮನೆಯಿಂದ ಸೊತ್ತೆಯನರ ತಂದೆ ಏನೋ ಗೆಳೆಯನ ಕೈಯಿಂದ ಕೊಡೋನೆ ಪ್ರೀತಿಯ ಪತ್ತಾರ ಇಳಿಯುವುದು ನನ್ನ ಕನಸಿನ ಭಾರ ಹೌದಾ ಇದ್ರ ಮುಂದೆ ಹೆಂಗ್ ಬರ್ತಾ ಗೊತ್ತೇನು ನಮ್ಮ ಹೆಂಗು ಮನಸ್ಸು ಅಬಗ ಮೈ ಅಬಗ ಕೊಟ್ಟಾರ ನಿನಗ ಅನ್ನತಾರೇನ ಮನಸ್ಸು ಅಬಗ ಮೈ ಅಬಗ ಕೊಟ್ಟಾರ ಹುಡುಗಿ ಅನ್ನತಾರೇನ ನನಗಾದ ಮೋಸ ನಿನಗಾಗೋ ತನಕ ಅನ್ನ ಮುಟ್ಟುವುದಿಲ್ಲ ಏ ನನಗಾದ ಮೋಸ ನಿನಗಾಗೋ ತನಕ ಅನ್ನ ಮುಟ್ಟುವುದಿಲ್ಲ ಇವ ಒಂದ್ ಬರೋ ಕೊಟ್ಟೆ ನಗಳಕ್ಕ ಹೊಸದ್ ಬಂದ್ ಹಾಡತ್ತೇಳಿ ಹೊಸದ್ ಬಂದ್ರೆ ಹಾಡೇ ಬಿಡಲ್ಲ ಚಂದಿಗೆ ಬರ್ಲಿ ಟ್ರೆಂಡಿಂಗ್ ಅಂತ ದಾಟಿ ಬರ್ತದೆ ಇಲ್ಲಿ ಗೊತ್ತಿಲ್ಲ ಹೌದು ಬರ್ಲಿ ಹತ್ತಿ ಚಿಲ್ಲಿ ಪ್ಲಾಟ ಹೋಗುವಾಗ ಮಾಡಕ್ಕೆ ನೇತಾಟ ಹತ್ತಿ ಚಿಲ್ಲಿ ಪಾಟ ಹೋಗುವಾಗ ಮಾಡಕ್ಕೆ ನೇತಾಟ ಕಲಸಿದ ಪ್ರೀತಿ ಪಾಠ ನಿಮ್ಮವ್ವ ಮಡಚಾಲ ನನಗ ಮಾಟ ಕಲಸಿದ ಪ್ರೀತಿ ಪಾಠ ನಿಮ್ಮವ್ವ ಮಡಚಾಲ ನನಗ ಕಾಟ ಮಾಡಿದ್ದ ಮರತಾಳ ಒಳ್ಳೆ ಮೋರಕ್ಕ ಬಂದಾಳ ಮಾಡಿದ್ದ ಮರತಾಳ ಒಳ್ಳೆ ಮೋರಕ್ಕ ಬಂದಾಳ ಹೊಟ್ಟೆ ಒರಸತಾಳ ಬಗಲಿಗೆ ಕೂಸೊಂದು ತಂದಾಳ ಹೊಟ್ಟೆ ಒರಸತಾಳ ಬಗಲಾಗ ಕೂಸೊಂದು ತಂದಾಳ ಹೌದಾ ಹುಡುಗರು ಹೊಟ್ಟೆ ಒರ್ಸಾಕ ಬಾಳ ಕೆಟ್ಟವ ಜೀವನ ಇದು ನಿನಗೆ ಹಿಂಗಾಗ್ಯದ ನನಗೆ ತಾಪಕ್ಕದವ ಇರ್ಲಿ ಕಲ್ಲೋಣ ಬಹಳ ಮಾತಾಡೋದು ಬಹಳ ಹಾಡಿ ಮತ್ತೆ ಜನರಿಗೆ ವಜ್ಜಾಗೋದು ಬೇಡ ಟೈಮ್ ಬಹಳ ತಾಸ ಆಗ್ಲಿಕ್ಕತ್ತದಿಲ್ಲ ಕೇಳು ಬಾರಮತ್ತಿ ಊರಿಗೆ ಬರಗಾಲ ಬಾರ ಬೆತೆತ್ತು ಬೇಕಾರ ಬಾರಮತ್ತಿ ಊರಿಗೆ ಬರಗಾಲ ಬಾರ ಬೆತೆತ್ತು ಬೇಕಾರ ಮೇವ್ವ ನೀರ ಇಲ್ದೆ ಮರಗತಾವು ಎಳನೂರ ಕೆಲ್ಲಾರ ಎಳನೂರ ಕೆಲ್ಲಾರ ಮಾಡಿದ್ದ ಉಣ್ಣು ಮಾಯ ಅಂತ ಹೇಳ್ತಾರೋ ಎದೆಯಾರ ಗುರುವಿನ ಮಾತ ಗರ್ವಿಲ್ಲ ಮರತಾರ ಸಿಗುದಿಲ್ಲ ಪರಿಹಾರ ಬಾಯಿಗೆ ಅರಬಾನಿ ಒಳಗ ಬಿಟ್ಟು ಹೊಂಟಾರು ಆತೋರ ಕೆಲ್ಲಾರ ಹಿಂದಿಂದ ಕನ್ನವ್ವ ನಡೆದಾಳ ಸುರಸುತ್ತ ಕಣ್ಣೇರ ಏ ಅಮೃತ ಬಾಯಿಗೆ ಅರಬಾನಿ ಒಳಗ ಬಿಟ್ಟು ಹೊಂಟಾರು ಆತೋರ ಕೆಲ್ಲಾರ ಹಿಂದಿಂದ ಕನ್ನವ್ವ ನಡೆದಾಳ ಸುರಸುತ್ತ ಕಣ್ಣೇರ ಅಕ್ಕನ ಮಕ್ಕಳಿಗೆ ಎಡವಿ ಅರಗದಾಗ ಸಲುವಲಿ ಹಂಗೋ ದೇವ್ರ ಅಕ್ಕನ ಮಕ್ಕಳಿಗೆ ಎಡವಿ
ತಿರುಗುತ್ತ ಬಂದರು ಕಾಡ ಕಾಂತಾರ ಕಂದವ ತಟ್ಟಿ ಕರಾವ ತಟ್ಟಿ ಇವ್ರದೆಂತ ಸಂಸಾರ ಚಿಲ್ಲಾರ ಹೊಡ್ಕೊಂಡು ತಿರುಗುತ್ತ ಬಂದರು ಕಾಡ ಕಾಂತಾರ ಕಂದವ ತಟ್ಟಿ ಕರಾವ ತಟ್ಟಿ ಇವ್ರದೆಂತ